ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣನು ಅರ್ಜುನನಿಗೆ ಜ್ಞಾನ ಬೋಧನೆಯನ್ನು ಮಾಡ್ತಾ ಇದ್ದು, ಇಬ್ಬರು ಆತ್ಮಜ್ಞಾನಿಗಳು ಸೇರಿಕೊಂಡು ಅವರಿಗೆ ಉಪದೇಶಿಸಲ್ಪಟ್ಟ ಮಂತ್ರವನ್ನು ಮೇಘಗರ್ಜನೆಯಂತೆ ಅವರು ಬಹಿರಂಗವಾಗಿ ಘಂಟಾಘೋಷವಾಗಿ ಜನರಿಗೆ ತಿಳಿಯಪಡಿಸ್ತಾರೆ. ಅವರಿಬ್ಬರು ಒಂದೇ ಭಾವನೆಯಿಂದ ಇರ್ತಾರೆ, ಆನಂದ ತೀರ್ಥದಲ್ಲಿ ಮುಳುಗ್ತಾ ಇರ್ತಾರೆ. ಅವರಲ್ಲಿ ದುಃಖ ಲವಲೇಶವೂ ಇರೋದಿಲ್ಲ. ಅವರನ್ನು ಯಾರು ಸಂಧಿಸ್ತಾರೋ ಅವ್ರಿಗೂ ಕೂಡ ಭವಬಂಧನದ ದುಃಖ ನಿವಾರಣೆ ಆಗುತ್ತೆ ಅನ್ನುವ ವಿಚಾರವನ್ನು ಕೃಷ್ಣ ಹೇಳ್ತಾ ಇರ್ತಾನೆ. ಕಮಲದ ಮೊಗ್ಗು ಹರಳಿದಾಗ ತನ್ನಲ್ಲಿರುವ ಮಧುರ ರಸವನ್ನು ಯಾವ ವಿಧದಿಂದಲೂ ಮುಚ್ಚಿಡಲಾರದೆ ರಾಜನಿಂದ ದರಿದ್ರನವರೆಗೆ ಇರುವ ಸರ್ವರಿಗೂ ಸಮಾನವಾಗಿ ಅತಿಥಿ ಸತ್ಕಾರವನ್ನು ಕೊಡುವಂತೆ ಆ ಭಕ್ತಿಯೋಗಿಗಳು ಸಹ ಈ ಜಗತ್ತಿನಲ್ಲಿ ಅತಿಶಯಾನಂದದಿಂದ ತನ್ನ ಜಯಘೋಷವನ್ನು ಮಾಡುವರು ಮತ್ತು ಆ ಕೀರ್ತಿ ಘೋಷದಿಂದ ಉತ್ಪನ್ನವಾದ ಸಂತೋಷದಲ್ಲಿ ಮೈಮರೆತು ಸ್ತಬ್ಧರಾಗುವರು. ಅವರು ಪ್ರೇಮಾತಿಶಯದಿಂದ ವಿಸ್ಮೃತರಾಗಿ ಹಗಲು ರಾತ್ರಿಯನ್ನರಿಯದೆ ನನ್ನಲ್ಲಿಯೇ ತನುಮನಗಳಿಂದ ರಮಿಸುವರು. ಈ ರೀತಿ ನಿರ್ದೋಷವಾದ ಸ್ವರೂಪ ಲಾಭದಿಂದ ಪೂರ್ಣ ಸುಖಿಗಳಾದವರಿಗೆ ನಾನು ಕೊಡುವ ಸರ್ವೋತ್ತಮ ವಸ್ತುವಿನ ಭಾಗವು ಮೊದಲಿನಿಂದಲೂ ಅವರ ಅಧೀನದಲ್ಲಿ ಇರುವುದು. ಇವರು ಘಂಟಾಘೋಷವಾಗಿ ಅಂದರೆ ಕಿರ್ಚ್ಕೊಂಡು ಓಡಾಡ್ತಿರ್ತಾರೆ ಪರಮಾತ್ಮನ ಹೆಸರನ್ನ ಅಂತ ಅಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಮುಚ್ಚುಮರೆ ಇಲ್ಲದೆ ಈ ರಹಸ್ಯವನ್ನು ತಿಳಿಸ್ತಾ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಈ ಆತ್ಮತತ್ವದ ರಹಸ್ಯವನ್ನು ಹೇಳಬಾರ್ದು ಅಂತ ಏನಿಲ್ಲ. ಅಂದರೆ ಎಲ್ಲರಿಗೂ ಸಿಕ್ಕಂಗೆ ಹೇಳ್ಬೋದಾ ಅಂತ ಅಂದರೆ, ನಮ್ಮ ಗುರುಗಳು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಏನು ಹೇಳ್ತಾ ಇದ್ರು ಅಂದರೆ ಅವ್ರು ಏನು ಯಾವ ರೀತಿಯಲ್ಲಿ ಜನರಿಗೆ ಕೊಡ್ತಾ ಇದ್ರು ಅಂದರೆ, ಈಗ ನಾನು ಈ ಒಂದು ಆತ್ಮತತ್ವದ ಈ ಜ್ಞಾನದ ಬೀಜವನ್ನು ನಾನು ಮುಚ್ಚಿಟ್ಕೊಂಡು ಹೋದರೆ, ನನ್ನಲ್ಲೇ ಇಟ್ಕೊಂಡು ಹೋದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಈ ದೇಹದಲ್ಲಿ ಇರುವ ಕಾಲ ಪರ್ಯಂತ ಅದು ಇತರರ ಉದ್ಧಾರಕ್ಕಾಗಿ ಉಪಯೋಗಿಸಲ್ಪಡಬೇಕು. ಈಗ ಒಂದು ಉತ್ತಮವಾದ ಬಿತ್ತನೆ ಬೀಜ ಜೋಳ ಇರ್ತದೆ ಅಂತ ಇಟ್ಕೊಳ್ಳೋಣ ಒಂದು ಬುಟ್ಟಿಯಲ್ಲಿ. ನಾನು ಉತ್ತಮವಾಗಿ ಇರ್ತಕ್ಕಂಥ ಫಲವತ್ತಾದ ಭೂಮಿಯನ್ನೇ ನೋಡಿ ಬಿತ್ತದೆ ಆದರೆ ಆಗ ಅಲ್ಲಿ ಅದು ಉತ್ತಮ ಬೆಳೆ ಕೊಡ್ತದೆ ನಿಜ. ಆದರೆ ಈಗ ನಾನು ಅದನ್ನು ಚೆಲ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ಚೆಲ್ತಾ ಇದ್ದೀನಿ ಅಂದರೆ, ಉತ್ತಮವಾಗಿ ಫಲವತ್ತಾಗಿರೋ ಹೊಲದಲ್ಲಿ ಬಿದ್ದಂಥದ್ದು ಯಥೇಚ್ಛವಾಗಿ ಹೇರಳವಾಗಿ ಫಲ ಕೊಡ್ತದೆ. ಕಲ್ಲುಗಳ ಮೇಲೆ ಬಿದ್ದಂಥದ್ದು ಇರುವೆಗಳಿಗೆ ಆಹಾರ, ಮತ್ತು ಮುಳ್ಳು ಕಂಟಿಗಳಲ್ಲಿ ಬಿದ್ದಂಥದ್ದು ಪಕ್ಷಿಗಳಿಗೂ ಇರುವೆಗಳಿಗೂ ಆಹಾರ ಆಗುತ್ತೆ. ಈ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಇದು ಚೆಲ್ಲಲ್ಪಡಬೇಕು. ಇವತ್ತಲ್ಲ ನಾಳೆ ಅದು ಫಲವನ್ನು ಕೊಟ್ಟೇ ಕೊಡ್ತದೆ ಅನ್ನೋ ಉದ್ದೇಶದಿಂದ ಈ ಪರಮಾತ್ಮನ ಒಂದು ಸ್ವಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಆತ್ಮಜ್ಞಾನದ ಬೋಧನೆಯನ್ನು ಅವರು ಎಲ್ಲೆಡೆಯಲ್ಲಿ, ಅವನು ಯೋಗ್ಯನೋ ಅಯೋಗ್ಯನೋ ಉತ್ತಮಾಧಿಕಾರಿಯೋ ಅಧಮಾಧಿಕಾರಿಯೋ ಏನೂ ನೋಡದೆ ಅದನ್ನು ಹೇಳ್ತಾ ಇದ್ರು ಪ್ರತಿಯೊಬ್ಬರಿಗೂ. ಇದು ಪ್ರತಿಯೊಬ್ಬ ಜ್ಞಾನಿಗಳು ಮಾಡಿರ್ತಕ್ಕಂಥದ್ದೇ. ಯಾಕಂದರೆ ಇದು ಅವಶ್ಯವಾಗಿ ಮಾಡಬೇಕು. ಲೋಕದ ಉದ್ಧಾರವನ್ನು ಯಾರೋ ಸ್ಮರಣೆಗೆ ತಂದುಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೋ ಆ ಜ್ಞಾನಿಗಳೆಲ್ಲ ಇದೇ ಕೆಲಸ ಮಾಡಿರೋದು. ಲೋಕದ ಉದ್ಧಾರವೇ ಅವರ ಜನ್ಮದ ಒಂದು ಕಾರಣವಾಗಿರ್ತದೆ. ಆದ್ದರಿಂದ ಇಲ್ಲಿ ಈ ಜ್ಞಾನಿಗಳೇನು ಮಾಡ್ತಾರೆ ಅಂದರೆ, ಒಬ್ಬರನ್ನೊಬ್ಬರು ಸಂಧಿಸ್ತಾರೆ. ಇಬ್ಬರಲ್ಲಿಯೂ ಒಂದೇ ಏಕತ್ವ ಭಾವ ಇರ್ತದೆ, ದ್ವೈತವಿರೋದಿಲ್ಲ, ದ್ವೈತವೇ ಆಗಿರ್ತಾರೆ. ಮತ್ತು ಸರ್ವೋತ್ತಮವಾದ ಆ ಪರವಸ್ತುವಿನ ವಿಚಾರವನ್ನು ಅವರು ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಮತ್ತು ಎಲ್ಲ ಸರ್ವಶಕ್ತಿಯು ಕೂಡ ಅವರಲ್ಲಿ ಅಧೀನದಲ್ಲಿ ಇರ್ತದೆ. ಏಕೆಂದರೆ ಅವರು ಹೋಗುವ ಮಾರ್ಗದಲ್ಲಿಯ ಏರ್ಪಾಡುಗಳನ್ನು ನೋಡಿದರೆ ಸ್ವರ್ಗ ಮೋಕ್ಷಾದಿಗಳ ಮಾರ್ಗವೂ ಸಹ ಅವುಗಳ ಮುಂದೆ ತುಚ್ಛವೆಂದು ಬಿಡತಕ್ಕದ್ದಾಗಿ ಕಾಣಬರುವುದು. ಅವ್ರು ಹೋಗ್ತಕ್ಕಂಥ ದಾರಿ ಹೇಗಿರ್ತದಪ್ಪ ಅಂದರೆ, ಸ್ವರ್ಗವೂ ಬೇಡ ಮೋಕ್ಷವೂ ಬೇಡ ಅನ್ನುವ ಸ್ಥಿತಿಯಲ್ಲಿ ಅವ್ರು ಹೋಗ್ತಕ್ಕಂಥ ಮಾರ್ಗ ಇರ್ತದೆ. ಅಂದರೆ ಅವರು ಆ ಸ್ಥಿತಿಯಲ್ಲಿ ಇರ್ತಾರೆ. ಮೋಕ್ಷ ಎನ್ನುವುದು ಹೋಗಿದ ಒಂದು ಸ್ಥಿತಿ. ಸ್ವರ್ಗ ಭೋಗಗಳನ್ನು ಅನುಭವಿಸುವ, ಬರೀ ಭೋಗಗಳಿಂದಲೇ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಮೋಕ್ಷ ಅಂತಕ್ಕಂಥದ್ದು ಒಂದು ಸೀಮಿತ ಅವಸ್ಥೆ ಆಗಿಬಿಡ್ತದೆ. ಆದರೆ ಇಲ್ಲಿ ಇವರು ಅದನ್ನು ದಾಟಿ ಹೋಗ್ತಾರೆ ಅಂತ. ಅಂದರೆ ಮೋಕ್ಷ ಅನ್ನುವುದು ಒಂದು ಪರಿಧಿ, ಆದರೆ ಇವರು ಲೋಕ ಕಲ್ಯಾಣಕ್ಕಾಗಿ ಸರ್ವ ವ್ಯಾಪಕವಾಗಿಬಿಡ್ತಾರೆ, ವಿಶ್ವವ್ಯಾಪಕವಾಗಿಬಿಡ್ತಾರೆ ಅಂತ. ಪರಮಾತ್ಮನ ಇರುವು ಹೇಗಿದೆಯೋ ಅಂದರೆ ಸರ್ವ ವ್ಯಾಪಕವಾಗಿದೆಯಲ್ಲ, ಇವರ
ಆ ಲೋಕ ಕಲ್ಯಾಣ ಕಾರ್ಯವೂ ಕೂಡ ಸರ್ವವ್ಯಾಪಕವಾಗಿಬಿಡ್ತದೆ, ಒಂದು ಕಡೆ ಸೀಮಿತವಾಗಿ ಹೋಗೋದಿಲ್ಲ. ಅವರು ಪ್ರೇಮದಿಂದ ತಮ್ಮ ಮನಸ್ಸನ್ನು ನಮಗೆ ಅರ್ಪಿಸುತ್ತಲೇ ಆ ಪ್ರೇಮವು ಅವರಿಗೆ ಸಹಜವಾಗಿಯೇ ಲಭಿಸುವುದು. ಇಲ್ಲಿ ಸಹಜವಾದ ಪ್ರೇಮ ಅಂತ ಅಂದರೆ ಯಾವ ರೀತಿ ಅಂದರೆ, ಈಗ ನಾನು ಪ್ರೀತಿಯಿಂದ ಯಾರನ್ನಾದರೂ ಅಣ್ಣ ಅಂತ ಕರೆದ್ರೆ ಆ ಅಣ್ಣ ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿ ಅಳವಟ್ಟಾಗ ಮಾತ್ರ ಬಾಯಿಂದ ಅಣ್ಣ ಅಂತ ಬಂದಾಗ ಅದು ಅವ್ರಿಗೆ ಮುಟ್ತದೆ. ನಾನು ಯಾರನ್ನು ಪ್ರೇಮದಿಂದಲೋ ಕರುಣೆಯಿಂದಲೋ ನೋಡಿದ್ದೆ ಆದರೆ ಅದು ಆ ಭಾವನೆ ಅವ್ರಿಗೆ ಅರ್ಥ ಆಗುತ್ತೆ. ನಟನೆಯಿಂದ ಮಾಡಿದಂಥ ಯಾವುದೇ ಮಾತುಗಳಾಗಲಿ, ನಟನೆಯಿಂದ ಆಡಿದ ಮಾತುಗಳಾಗಲಿ, ತೋರಿದ ಪ್ರೇಮವಾಗಲಿ ಕೆಲಸ ಮಾಡೋದಿಲ್ಲ. ಮನಸ್ಸಿನ ಅಂತರಂಗದ ಒಳಗಿಂದ ಬರಬೇಕು. ಆ ನಿಜವಾದ ಪ್ರೇಮ, ನಿಜವಾದ ಮಾತುಗಳು ಮಾತ್ರ ಆ ವ್ಯಕ್ತಿಯನ್ನು ಹಿಡಿದಿಟ್ಕೊಳ್ಳಬಲ್ಲ. ಆಗ ಮಾತ್ರ ಉತ್ತಮ ಬಾಂಧವ್ಯ ಏರ್ಪಡ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಸಹಜವಾಗಿಯೇ ಅವ್ರಿಗೆ ಆ ಪ್ರೇಮ ಬರ್ತದೆ. ಅದನ್ನು ಅನುಭವಿಸೋರಿಗೂ ಕೂಡ ಅದು ಅದೇ ಥರ ಕೆಲಸವನ್ನು ಮಾಡುತ್ತೆ. ಇನ್ನು ಅವರಿಗೆ ಬೇಕಾದ ಪ್ರೇಮ ಸುಖವು ಕ್ರಮಕ್ರಮವಾಗಿ ವೃದ್ಧಿಗೊಂಡಂತೆಲ್ಲ ನಾನು ಅವರ ಮೇಲೆ ಕಾಲದೃಷ್ಟಿಯು ಬೀಳದಿರುವುದಕ್ಕೂ ಅವರು ನಾಶವಾಗದಿರುವುದಕ್ಕೂ ಬೇಕಾದ ಸಿದ್ಧತೆಗಳನ್ನು ಮಾಡುವೆನು. ಯಾರು ಈ ಆತ್ಮತತ್ವದ ಬೋಧನೆಯನ್ನು, ಲೋಕದ ಉದ್ಧಾರಕ್ಕಾಗಿ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಕಾಲದೃಷ್ಟಿಯು ಬೀಳಬಾರ್ದು, ಕೆಡುಕುಗಳಾಗದಂತೆ ಪರಮಾತ್ಮನೇ ಎಚ್ಚರಿಕೆಯನ್ನು ವಹಿಸ್ತಾನೆ. ಯಾಕಂದರೆ ಅವರಿಂದ ಲೋಕ ಸೇವಾ ಕಾರ್ಯ ನಡಿಬೇಕಾಗಿರ್ತದೆ. ಅದರಿಂದ ಅವರ ಒಂದು ಏನಂತಾರೆ, ಅವ್ರ ಬಗ್ಗೆ ಕೇರ್ ತಗೊಳ್ಳೋದಂತಾರಲ್ಲ, ಅವರ ಜವಾಬ್ದಾರಿಯನ್ನು ಪರಮಾತ್ಮನೇ ವಹಿಸ್ಕೊಳ್ತಾನೆ. ಹೇ ಅರ್ಜುನ, ತಾಯಿಯು ತನ್ನ ಮಗುವಿನ ಮೇಲೆ ಸ್ನೇಹಪೂರಿತವಾದ ದೃಷ್ಟಿಯನ್ನು ಪ್ರಸರಿಸಿ ಅದನ್ನು ಕಾಪಾಡುವಳು. ಅದು ಆ ಕಡೆ ಈ ಕಡೆ ಓಡಾಡುವಾಗ ಅದರ ಹಿಂದೆಯೇ ಓಡಾಡುತ್ತಾ ಆ ಮಗುವಿಗೆ ಇಷ್ಟವಾದ ಆಟದ ವಸ್ತುಗಳನ್ನು ಅದರ ಮುಂದೆ ಇಡುವಳು. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಮನೆಯಲ್ಲಿ ನೋಡಿರ್ತೀವಿ, ಮಗು ಎಲ್ಲಿ ಎಡವಿ ಬಿದ್ದುಬಿಡ್ತದೋ, ತೂರಾಡಿ ಬಿದ್ದುಬಿಡ್ತದೋ ಅಂತ ಅದ್ರ ಹಿಂದೆನೇ ಕೈಗಳನ್ನ ಅಡ್ಡ ಇಟ್ಕೊಂಡು ಸುತ್ತಾ ಇರ್ತೀವಿ. ಅದು ಮನ ಬಂದಂತೆ ಆಟ ಆಡ್ತಾ ಇರ್ತದೆ. ನಾವು ಅದರಿಂದ ಸುತ್ತತಾನೇ ಇರ್ತೀವಿ, ಅದಕ್ಕೆ ಬೇಕಾದ ಇಷ್ಟವಾದ ವಸ್ತುಗಳನ್ನ ಕೊಟ್ಕೊಂಡು. ಸರಿ, ಇದೇ ವಿಧವಾಗಿ ಉಪಾಸನಾ ಮಾರ್ಗದಲ್ಲಿರುವ ನನ್ನ ಭಕ್ತರ ಪೋಷಣೆಯ ಕೆಲಸವನ್ನು ನಾನೇ ಮಾಡುವೆನು. ಕೇವಲ ಜ್ಞಾನಿ ಭಕ್ತರನ್ನು ಮಾತ್ರ ಕಾಪಾಡ್ತೀನಿ ಅಂತ ಅಲ್ಲ ಅರ್ಜುನ, ಉಪಾಸನಾ ಮಾರ್ಗದಲ್ಲಿರ್ತಕ್ಕಂಥ ಭಕ್ತರ ಹೊಣೆಯೂ ನನ್ನದೇ. ಉಪಾಸನಾ ಮಾರ್ಗದಿಂದ ಪೋಷಿತರಾದ ಅವರು ಯಾವ ಅಡಚಣೆಯೂ ಇಲ್ಲದೆ ನನ್ನನ್ನು ಸೇರುವಂತೆ ಮಾಡುವುದೇ ನನ್ನ ಕೆಲಸ. ಅತ್ಯಧಿಕವಾದ ಪ್ರೇಮದಿಂದ ನನಗೆ ಶರಣಾಗತನಾದ ಭಕ್ತನಲ್ಲಿ ನಾನು ಸಹ ಸಂಪೂರ್ಣ ಶ್ರದ್ಧೆಯನ್ನು ಇಡಬೇಕಾಗಿದೆ. ಯಾಕೆಂದರೆ ಪ್ರೇಮಪೂರಿತವಾದ ಭಕ್ತರಿಗೆ ಯಾವುದಾದರೂ ಸಂಕಟವು ಒದಗಿದರೆ ಸ್ವಯಂ ನನಗೆ ಬಂದಿರುವಂತೆ ಭಾವಿಸುವನು. ಇದರಿಂದಲೇ ಭಕ್ತಿ ಮಾರ್ಗದಲ್ಲಿ ಅನೇಕ ನಾವು ಕಥೆಗಳನ್ನ ಯಾಕೆ ಕೇಳಲ್ಪಡ್ತೀವಿ ಅಂದರೆ, ಎಲ್ಲರೂ ಒಂದೇ ಮಾರ್ಗವನ್ನು ಅನುಸರಿಸಿ ನಡಿಬೇಕು ಅಂತ ಏನು ನಿಯಮ ಇಲ್ಲ. ಯಾಕಂದರೆ ಒಂದು ಜಾಗಕ್ಕೆ ಭೂಮಿಯ ಸುತ್ತ ಎಲ್ಲ ಕಡೆಯಿಂದಲೂ ದಾರಿ ಇರ್ತದೆ. ಆ ರೀತಿಯಲ್ಲಿ ಭಕ್ತಿ ಮಾರ್ಗವೂ ಕೂಡ ಒಂದಾಗಿರೋದ್ರಿಂದ ಈ ಮಾರ್ಗದಲ್ಲಿಯೇ ನಡೆದಂಥವರು ಹಲವು ಜನ. ಅವ್ರಗಳ ಒಂದು ಜವಾಬ್ದಾರಿಯನ್ನು ಕೂಡ ನಾನೇ ವಹಿಸ್ಕೊಂಡಿರ್ತೀನಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇರ್ತಾನೆ. ಯಾರ್ಯಾರು ಯಾವಾಗಲೂ ನನ್ನ ಚಿಂತನೆಯನ್ನು ಮಾಡ್ತಿರ್ತಾರೋ ನಾನು ಅವರ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿರ್ತೀನಿ. ಅವ್ರಿಗೇನು ತೊಂದರೆ ಆಗದಂಗೆ ನಾನು ನೋಡ್ಕೊಳ್ತಾ ಇರ್ತೀನಿ. ಅಂದರೆ ಇಲ್ಲಿ ಯಾರು ನಿಜವಾದ ಉಪಾಸನೆಯನ್ನು ಹೇಳಿದ್ರಲ್ಲ, ಭಕ್ತಿ ಅಂದರೆ ಏನು ಅಂತ, ಎಲ್ಲ ಜೀವರಾಶಿಗಳಲ್ಲಿಯೂ ಪ್ರೇಮದಿಂದ ಗೌರವದಿಂದ ಯಾರು ನಡೆದುಕೊಳ್ತಾರೋ ಅವರಿಗೆ ಯಾವುದೇ ರೀತಿ ತೊಂದರೆ ಬರಲಿಕ್ಕೆ ಸಾಧ್ಯವಿಲ್ಲ. ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರ ಜೊತೆನೂ ಚೆನ್ನಾಗಿರೋ ಮನುಷ್ಯನ ಜೊತೆ ಯಾರು ಬರ್ತಾರೆ ಜಗಳಕ್ಕೆ? ಅವ್ನಿಗೇನು ತೊಂದರೆಗಳು ಬರುತ್ತೆ? ಅಕಸ್ಮಾತ್ ಅವ್ನಿಗೇನಾದ್ರು ತೊಂದರೆ ಬಂತು ಅಂದರೆ ಅವರೆಲ್ಲರೂ ಕೈ ಜೋಡಿಸ್ತಾರೆ. ಇಂಥ ಮನುಷ್ಯನಿಗೆ ಈ ಥರ ಆಗಿದೆ ನೋಡಿ, ತೊಂದರೆ ಆಗಿದೆ ಅಂತ ಯಾರಾದರೂ ಸಹಾಯ ಮಾಡ್ತಾರೆ. ಆ ಪರಮಾತ್ಮನೇ ಯಾವುದೋ ರೂಪದಲ್ಲಿ ಬಂದ ಅಂತ ನಾವು ತಿಳ್ಕೋಬೇಕು. ಪರಮಾತ್ಮನೇ ಬಂದು ಸಹಾಯ ಮಾಡಲಿ ಅಂತ ಅಲ್ಲ, ಎಲ್ಲರೊಳಗೂ ಪರಮಾತ್ಮನಿದ್ದಾನೆ ಅಂದಮೇಲೆ ಬಂದಿರೋನು ಪರಮಾತ್ಮನೇ ಅಂತ ತಿಳ್ಕೋಬೇಕು. ಸಹಾಯ ಲಭಿಸ್ತದೆ, ಕಷ್ಟ ಅಂತೂ ಬರೋದಿಲ್ಲ. ಅವರ ಸೇವೆಗಾಗಿ ಸ್ವರ್ಗ ಮೋಕ್ಷಗಳೆಂಬ ಎರಡೂ ಮಾರ್ಗಗಳನ್ನು ನಿಯಮಿಸಿ ಸ್ವಯಂ ಲಕ್ಷ್ಮೀ ಸಮೇತನಾಗಿ ನಾನೇ ನನ್ನ ಶರೀರವನ್ನು ಅವರ ಸೇವೆಗಾಗಿ ಅರ್ಪಿಸಿರುವನು. ಅಂದರೆ ದೇಹಕ್ಕಿಂತಲೂ ಬೇರೆಯಾಗಿ ಸದಾ ಸ್ವಚ್ಛವಾಗಿರುವ ಆತ್ಮಸುಖವನ್ನು ಪ್ರೇಮಪೂರ್ಣ ಭಕ್ತರಿಗಾಗಿಯೇ ಬೇರ್ಪಡಿಸಿ ಇಟ್ಟಿರುವನು. ಆಗಲಿ ಈ ವಿಷಯವನ್ನು ಶಬ್ದಗಳಿಂದ ವಿವರಿಸಲು ಆಗುವುದಿಲ್ಲ. ಈ ವಿಚಾರವನ್ನು ಶಬ್ದಗಳಿಂದ ಹೇಳಲಿಕ್ಕಾಗೋದಿಲ್ಲ ಅರ್ಜುನ. ಜ್ಞಾನಿಗಳ, ಭಕ್ತರ, ಧ್ಯಾನ ಮಾಡುವವರ, ಯೋಗಿಗಳ ವಿಚಾರವಾಗಿ
ನಾನು ಯಾವ ರೀತಿಯಲ್ಲಿ ಸ್ವಯಂ ನನ್ನನ್ನೇ ಆತ್ಮಸುಖವನ್ನು ಪ್ರೇಮಪೂರ್ಣವಾದ ಭಕ್ತರಿಗಾಗಿ ಬೇರ್ಪಡಿಸಿ ಇಟ್ಟಿರ್ತೀನಿ. ನಾನು ಆತ್ಮಸುಖವನ್ನು ಭಕ್ತರಿಗಾಗಿಯೇ ಬೇರ್ಪಡಿಸಿ ಇಟ್ಟಿರ್ತೀನಿ ಅಂತ. ಇಂದ್ರಿಯ ಸುಖಗಳು ಬೇರೆ, ವಿಷಯ ವಸ್ತುಗಳು, ವಿಷಯ ಸುಖವನ್ನು ಅನುಭವಿಸೋ ಆ ಸುಖ ಬೇರೆ, ಆತ್ಮಸುಖದ ಸುಖವೇ ಬೇರೆ. ಆತ್ಮಸುಖದಲ್ಲಿ ಒಂದು ಸಣ್ಣ ಕಣ ಈ ಭೂಮಿಯ ಮೇಲೆ, ಈ ಜಗತ್ತಿನಲ್ಲಿ ಇಂದ್ರಿಯಗಳ ಮೂಲಕ ಅನುಭವಿಸ್ತಕ್ಕಂಥ ಯಾವ ಸುಖವೂ ಕೂಡ ಸಮನಾಗಲಾರದು. ಅದಕ್ಕೆ ಅಷ್ಟು ಅಪರಿಮಿತವಾದ ಪರಮಸುಖ ಅದು. ಅದರಿಂದಲೇ ಅದಕ್ಕೆ ಪರಮಪದ ಅಂತ ಹೆಸರು. ಅಂಥ ಪರಮಪದವನ್ನು, ಆ ಆತ್ಮಸುಖವನ್ನು ಅವರಿಗಾಗಿ ಇಟ್ಟಿರ್ತೀನಿ ನಾನು ಅಂತ ಹೇಳಿ. ಅಂದರೆ ಪರಮಾತ್ಮ ಈಗ ಪಕ್ಷಪಾತಿ ಆಗ್ಬಿಟ್ನಲ್ಲ ಅಂತಂದರೆ ಪಕ್ಷಪಾತಿ ಅಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಯಾರು ಆ ನೆಲೆಯನ್ನು ತಲುಪ್ತಾರೋ ಅವರು ಆ ಸುಖವನ್ನು ಹೊಂದುತ್ತಾರೆ. ಅವ್ರಿಗಿಂದ ಮಾತ್ರ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಪರಮಾತ್ಮ ದ್ವೈತವನ್ನು ಅರ್ಜುನನಿಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳುವ ಮುಖಾಂತರ ಈ ಮಾತನ್ನು ಹೇಳ್ತಾ ಇದ್ದಾನೆ. ಆದರೆ ನಿಜವಾಗಿ ಆ ಮಾತಿನ ಅರ್ಥ ಏನು ಅಂದರೆ, ಯಾರು ಆ ಮಾರ್ಗದಲ್ಲಿ ಕ್ರಮಿಸ್ತಾರೋ, ಆ ಸಾಧನೆಯನ್ನು ಮುಟ್ತಾರೋ ಅವ್ರಿಗೆ ಆ ಆತ್ಮಸುಖ ಲಭ್ಯವಾಗುತ್ತೆ. ಎಲ್ಲರಿಗೂ ಲಭ್ಯ ಆಗೋದಿಲ್ಲ. ಇದು ಸಣ್ಣ ಪುಟ್ಟದ್ರಿಂದ ಎಲ್ಲರಿಗೂ ಗೊತ್ತು. ಯಾರ್ಯಾರು ಪರಿಶ್ರಮ ಪಡ್ತಾರೋ ಅವ್ರಿಗೆ ಅದು ಸಿಗುತ್ತೆ ಅಂತ ಈ ರೀತಿಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದನ್ನು ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆ ಪರಮಪದದ ಸುಖವನ್ನು ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.